ದೇಶದಲ್ಲಿ ಉಗ್ರರ ದಾಳಿ ಸಂಚು ರೂಪಿಸಿರುವ ಹಿನ್ನೆಲೆಯಲ್ಲಿ ಈಗಲೇ ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳ ಪೊಲೀಸರು ಕೂಡ 8 ಆರೋಪಿಗಳನ್ನು ಸಂಚುಕೋರರನ್ನು ಕೂಡ ಬಂಧನ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ಕೇಂದ್ರ ಗೃಹ ಇಲಾಖೆ ಹೈ ಅಲರ್ಟ್, ಇಡೀ ದೇಶದಾದ್ಯಂತ ಹೈ ಅಲರ್ಟ್ ವಹಿಸಿರುವ ಹಿನ್ನೆಲೆಯಲ್ಲಿ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ಪ್ರಮುಖವಾಗಿ ಜನಸಂದಣಿ ಸೇರುವಂಥ ಪ್ರದೇಶದಲ್ಲಿ ಬಾಂಬ್ ತಪಾಸಣೆ ತಂಡವು ಬ್ಯಾಗನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಪರಿಚಿತ ವ್ಯಕ್ತಿಗಳು ಮತ್ತು ಯಾರಾದರೂ ಬ್ಯಾಗ್ ಬಿಟ್ಟೋದ್ರೆ ಅದಕ್ಕೆ ವಾರಸುದಾರ ಇಲ್ಲದೆ ಪ್ರತಿಯೊಂದು ಬ್ಯಾಗನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಯಾದಗಿರಿ ಜಿಲ್ಲಾ ಕೋರ್ಟ್ ಸೇರಿದಂತೆ ಬಸ್ ನಿಲ್ದಾಣ ಸೇರಿದಂತೆ ಹಾಗೂ ವಿವಿಧ ಭಾಗದಲ್ಲಿ ಬಾಂಬ್ ತಪಾಸಣಾ ತಂಡವು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ಯಾದಗಿರಿ ರೈಲ್ವೆ ನಿಲ್ದಾಣದಲ್ಲಿ ಕೂಡ ಬಾಂಬ್ ತಪಾಸಣಾ ತಂಡವು ಬ್ಯಾಗನ್ನು ಪರಿಶೀಲನೆ ಮಾಡೋ ಜೊತೆ ಪ್ರತಿಯೊಬ್ಬರ ಪ್ರಯಾಣಿಕರ ಬಗ್ಗೆ ಕೂಡ ಮಾಹಿತಿಯನ್ನು ಪಡಿತಾ ಇದೆ. ಶ್ವಾನದಳ ಕೂಡ ಇಲ್ಲಿ ಶ್ವಾನದ ಜೊತೆ ಆಗಮಿಸಿ ಬಾಂಬ್ ತಪಾಸಣಾ ತಂಡವು ಬ್ಯಾಗನ್ನು ತಪಾಸಣೆ ನಡೆಸ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಈಗಲೇ ಪೊಲೀಸ್ ಕೇಂದ್ರ ಗೃಹ ಇಲಾಖೆಯು ಹೈ ಅಲರ್ಟ್ ವಹಿಸಿರುವ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ಪೊಲೀಸ್ ಇಲಾಖೆಯು ಹೈ ಅಲರ್ಟನ್ನು ವಹಿಸಿ ಜನಸಂದಣಿಯನ್ನು ಸೇರುವಂಥ ಪ್ರದೇಶದಲ್ಲಿ ಅಲರ್ಟ್ ವಹಿಸಿ ಪ್ರತಿಯೊಂದು ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇನ್ನೂ ಸುಮಾರು ದಿನಗಳ ಕಾಲ ಯಾದಗಿರಿ ಜನಸಂದಣಿ ಸೇರುವಂಥ ಪ್ರದೇಶದಲ್ಲಿ ನಿತ್ಯವೂ ತಪಾಸಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಕೇಂದ್ರ ಗೃಹ ಇಲಾಖೆ ಅಲರ್ಟ್ ವಹಿಸಿರುವ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ಪೊಲೀಸ್ ಇಲಾಖೆ ಹೈ ಅಲರ್ಟನ್ನು ವಹಿಸಿ ತಪಾಸಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.